ನಾಳೆ ಚಾಮರಾಜನಗರದಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಅವರ ಅಭಿಮಾನಿ ಬಳಗದ ವತಿಯಿಂದ ಜೂನ್ 1ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿ.ಎನ್. ಮಹದೇವಯ್ಯ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ನಾಳೆ 11 ಗಂಟೆಗೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಪರಿಶಿಷ್ಟ ಜಾತಿಯ ಸಮುದಾಯದವರು ಎಚ್.ಸಿ. ಮಹದೇವಪ್ಪ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಿ. ಸಂಗಸೇನ, ಶಂಭುಲಿಂಗಸ್ವಾಮಿ ಮುಳ್ಳೂರು, ರಾಮು ಹೆಗ್ಗಡಹುಂಡಿ, ಉಮ್ಮತ್ತೂರು ಭಾಗ್ಯ, ಹರೀಶ್ ಹೊನ್ನೂರು, ಮರಿಸ್ವಾಮಿ ಚಾಟಿಪುರ ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಜಿ ಪರಮೇಶ್ವರ ಅಧ್ಯಕ್ಷರಾಗಿದ್ದಾಗ ಬಹುಮತದಲ್ಲಿ ಬಂದಾಗ ಪರಮೇಶ್ವರಕ್ಕೆ ಮುಖ್ಯಮಂತ್ರಿ ಮಾಡಬಾರದು ಅಂತ ಸೋಲ್ಸಕ್ಕೆ ಅಲ್ಲಿದ್ದವರೇ ಎಲ್ಲ ತಂತ್ರಗಳನ್ನು ಮಾಡ್ತಾರೆ. ಇದು ನಮಗೆ ದೊಡ್ಡ ನಿರಾಶೆ ಆಗಿದೆ. ಜೊತೆಗೆ ಇವು ನನ್ನ ನಂಬೇಕೆ ನೆಕ್ಸ್ಟು ದಲಿತೊಬ್ಬರು ಮುಖ್ಯಮಂತ್ರಿ ಆಯ್ತಾರೆ ನಂಬೇಕಾ, ದಲಿತೊಬ್ಬರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ನಂಬೇಕಾ ಸಾಕಾದ್ರು ಹೇಳಿ ತಮ್ಮ ಮುಖಾಂತರ ಮತ್ತು ನಾಳೆ ನಡೆಯುವಂಥ ಏನು ಪ್ರತಿಭಟನೆ ಇದೆಯಲ್ಲ, ಯಳಂದೂರು ತಾಲೂಕು, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ತಾಲೂಕು, ಹನ್ನೂರು ತಾಲೂಕು, ಗುಂಡ್ಲುಪೇಟೆ ತಾಲೂಕು, ಇಡೀ ಜಿಲ್ಲೆ, ಎಲ್ಲ ತಾಲೂಕಿನ ಇಡೀ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ದಲಿತ ಸಮುದಾಯದವರು ಮತ್ತು ಅವರ ಅಭಿಮಾನಿಗಳು, ಸುನೀಲ್ ಬೋಸ್ ಮತ್ತು ಮಹದೇವಪ್ಪರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ನಾಳೆ ನಡೆಯುವಂತಹ ಬೃಹತ್ ಪ್ರತಿಭಟನೆಗೆ ಎಲ್ಲರೂ ಕೂಡ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು, ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿಕೊಟ್ಟು ಮಹದೇವಪ್ಪ ಅವರಿಗೆ ಶಕ್ತಿ ತುಂಬಬೇಕು, ಸುನೀಲ್ ಬೋಸ್ ಅವರಿಗೆ ಶಕ್ತಿ ತುಂಬಬೇಕು ಮತ್ತು ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದರೆ, ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಬಲಿಸಬೇಕು ಅಂದರೆ ಮಹದೇವಪ್ಪ ಅವ್ರನ್ನ ಡಿಸಿಎಂ ಮಾಡಲೇಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ. ಎಚ್.ಸಿ. ಮಹದೇವಪ್ಪ ದಲಿತರ ಧ್ವನಿ, ಶೋಷಿತರ ಧ್ವನಿ ಮತ್ತು ಪ್ರಜಾಪ್ರಭುತ್ವವಾದಿ, ಸಂವಿಧಾನದ ಅನುಯಾಯಿ, ಅಂಬೇಡ್ಕರ್ ಅನುಯಾಯಿ ಮತ್ತು ಅವರು ಒಬ್ಬರು ಕ್ರಿಯಾಶೀಲ ವ್ಯಕ್ತಿ. ಅವರು ಸೇವೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಇಡೀ ಕರ್ನಾಟಕ ಪೂರ್ತ ಅವರ ಸೇವೆ ಹೇಳಬಾರದು, ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅನುಭವಿಗಳು. ಅವರಿಗೆ ನೇರವಾಗಿ ನಮ್ಮ ಸಮುದಾಯದಿಂದ ಅವರಿಗೆ ಡಿಸಿಎಂ, ಉಪಮುಖ್ಯಮಂತ್ರಿ ಮತ್ತು ಸಚಿವರನ್ನ ಕೊಡಬೇಕು ಅಂತ ನೇರವಾಗಿ ನಮ್ಮ ಸಮುದಾಯದ ಪರವಾಗಿ ಮತ್ತು ಅಭಿಮಾನಿ ಬಳಗದ ಪರವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಮತ್ತು ಈ ವಿಚಾರವಾಗಿ ನಾಳೆ ಪಚ್ಚಪಸಕ್ತಲ್ಲಿ 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ನ ಹೆಚ್ಚಾಗಿ ಅವಲಂಬಿಸ್ಕೊಂಡು ಗಮನಿಸ್ಕೊಂಡು ಬಂದಿರುವಂತಹ ಸಮುದಾಯ ನಮ್ಮದು, ಇತಿಹಾಸದಿಂದ ನೋಡಿ. ಆದರೂ ಕಾಂಗ್ರೆಸ್ನವರು ಕೂಡ ಹೈಕಮಾಂಡು ಇವತ್ತು ನಮ್ಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ಕೊಂಡು ಅನಿಸ್ತಾ ಇದೆ. ಏಕೆಂದರೆ ಯಾವ ಸಮುದಾಯ ಕಾಂಗ್ರೆಸ್ನ ಗಮನಿಸಲ್ಲ ಆ ಸಮುದಾಯಗಳಿಗೆಲ್ಲ ಇವತ್ತು CM ಸ್ಥಾನ ಕೊಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನೇ ನಂಬ್ಕೊಂಡು, ಕಾಂಗ್ರೆಸ್ನ ಯಾಕೆ ನಂಬ್ತೀವಿ ಅಂತಂದರೆ, ಕಾಂಗ್ರೆಸ್ ಬಡವರ ಪರ ಇದೆ, ದಲಿತರ ಪರ ಇದೆ, ನೊಂದವರ ಪರ ಇದೆ ಮತ್ತು ಅಲ್ಲಿ ಸಮಾನತೆ, ಸೋದರತೆ, ಭ್ರಾತೃತ್ವ ಮತ್ತು ಸಂವಿಧಾನವನ್ನು ರಚಿಸ್ತದೆ ಅಂತೇಳಿ ಎಲ್ಲ ನಮ್ಮ ಸಮಾಜ ಮತ್ತು ಸಮುದಾಯ ಎಲ್ಲರೂ ಕೂಡ ಕಾಂಗ್ರೆಸ್ನ ಗಮನಿಸ್ಕೊಂಡು ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದೆ, ನಮ್ಮಂತರ ಅನುಮಾನ ಕಾಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡು ಎಲ್ಲೋ ದುಡ್ಡಿರೋರ್ಗೆ, ಇಲ್ಲ ಉಳ್ಳವ್ರಿಗೆ, ಇಲ್ಲ ಶ್ರೀಮಂತರ ಪರನ ಕೆಲಸ ಮಾಡ್ತಾ ಇದೆ. ಅದು ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಸಮುದಾಯ ಎಲ್ಲರೂ ಕೂಡ ಅದು ಅನ್ನಿಸ್ತಾ ಇದೆ. ನಾವು ಎಷ್ಟೇ ಅದರ ಪರ ಇದ್ರೂ ಕೂಡ ಅಧಿಕಾರ ಬಂದಾಗ ನಮ್ಮನ್ನು ನೆಗ್ಲಿಜವನ್ನು ತಿರಸ್ಕರಿಸ್ಕೊಡ್ತೀವಿ. ಓಟಿಗೆ ಮಾತ್ರ ನಮ್ಮನ್ನು ವೋಟ್ ಬ್ಯಾಂಕ್ ಇಟ್ಕೊಂಡಿದೆ. ಹಾಗಾಗಿ ಹೈಕಮಾಂಡ್ಗೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಹೈಕಮಾಂಡ್ಗೆ ನಮ್ಮ ಸಮುದಾಯದಲ್ಲಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಅವಲಂಬಿಸ್ಕೊಂಡು ಬಂದಿರುವಂತಹ ನಮ್ಮ ಸಮುದಾಯದವರೆಗೆ ಸಿದ್ದರಾಮಯ್ಯ ನಂತರದಲ್ಲಿ ನಮ್ಮ ಸಮುದಾಯದವರಿಗೆ ಇವತ್ತು ಮುಖ್ಯಮಂತ್ರಿ ಕೊಡಬೇಕಾಗಿದೆ. ಕಾರಣಾಂತರ ತಪ್ಪಿದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಆ ಥರ ಆಗಬಾರ್ದು. ಆ ಥರ ಆದರೆ 2028 ಚುನಾವಣೆಗೆ ನಮ್ಮ ಸಮುದಾಯ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ. ಹಾಗಾಗಿ
ಮಹದೇವಪ್ಪ ಅವರು ಸತತ 4 ಬಾರಿ ಸಚಿವರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಆಡಳಿತಗಾರರು, ಒಳ್ಳೆ ಚಿಂತಕರು, ಒಳ್ಳೆ ಬುದ್ಧಿಜೀವಿಗಳು. ಹಾಗಾಗಿ ಅವರಿಗೆ ನಾವು ಸಚಿವ ಸಂಪುಟದಲ್ಲಿ ಏನು ಮುಂದೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಮತ್ತು ನಾಳೆ ಬುಧವಾರ ಪ್ರಮಾಣ ವಚನ ನಡೆಯುವಂಥ ಸಚಿವ ಸಂಪುಟದಲ್ಲಿ ಅವರು ಮೊದಲನೇ ಲಿಸ್ಟಲ್ಲಿ ಅವರ ಹೆಸರು ಬರಬೇಕು. ಒಂದು ವೇಳೆ ಅವರು ಕೈಬಿಟ್ಟು ಸಚಿವ ಸಂಪುಟ ಮಾಡೋದಾದ್ರೆ ನಾವು ಪೂರ್ತ ಉಗ್ರವಾದವನ್ನ ಪ್ರತಿಭಟನೆಯಿಂದ ನಮ್ಮ ಅಭಿಮಾನಿಗಳಿಂದ ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಅವ್ರನ್ನ ಎಚ್ಚರಿಸ್ತಾ ಇದ್ದಾರೆ. ಮತ್ತು ಈಗ ಆಗಿರುವಂತಹ ತಪ್ಪುಗಳು ಏನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇದು ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯಗೆ ನಿಂತಿದ್ದೇ ಮಹದೇವಪ್ಪ ಇಡೀ ಎಲ್ಲರಿಗೂ ಗೊತ್ತಿತ್ತು. ಇವತ್ತು ಸಿದ್ದರಾಮಯ್ಯ ಅವರು ಆ ಮಟ್ಟಿಗೆ ಬೆಳೆಯಕ್ಕೆ ದಲಿತ ಸಂಘಟನೆಗಳು, ನಮ್ಮ ಸಮುದಾಯ, ಶೋಷಿತ ಸಮುದಾಯ, ಎಲ್ಲ ಸಮುದಾಯಗಳು ಕೂಡ ಅದರಲ್ಲೂ ಮಹದೇವಪ್ಪ ವಿಶೇಷವಾಗಿ ಅವರ ಜೊತೆ ನಿಂತು ಇವತ್ತು ಮುಖ್ಯಮಂತ್ರಿಯಾಗಿ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. ಸಿದ್ದರಾಮಯ್ಯ ಕೂಡ ಮಹದೇವಪ್ಪನಿಗೆ ಉಪಮುಖ್ಯಮಂತ್ರಿ ಕೊಡಿಸದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ.